ಎಲ್ರಿಗೂ ನಮಸ್ಕಾರ. ಇಂದು ಶ್ರೀಶ ಮುಕಂದರ್ ಜನಪರ ಸೇವಾ ಸಮಿತಿ ಅಧ್ಯಕ್ಷರಾದ ಉಸ್ಮಾನ್ ಪಾಷಾ ಅವರು ನಮ್ಮೊಡನೆ ಇಷ್ಟೊತ್ತು ತಾವು ಮಾಡಿದ ಸೇವೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಇತ್ತೀಚೆಗೆ ನೀವು ಯಾವುದೇ ರಸ್ತೆಗಳಲ್ಲಿ ಹೋಗಿ, ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಎಲ್ಲೇ ರಸ್ತೆಯಲ್ಲಿ ಇತ್ತೀಚೆಗೆ ಅಪಘಾತಗಳು ತುಂಬಾ ಆಗ್ತಾ ಇದೆ. ಅಪಘಾತಗಳು ಆಗ್ತಾ ಇರೋದ್ರಿಂದ ಎಷ್ಟೇ ಪೇಷಂಟ್ ಅಪಘಾತಗಳಾದ್ಮೇಲೆ ಎಷ್ಟೇ ಅಲ್ಲಿಂದ ಅಪಘಾತ ಆದಾಗ ಸೀರಿಯಸ್ ಆದಾಗ ಸರಿಯಾದ ಸಮಯದಲ್ಲಿ ಆಂಬುಲೆನ್ಸ್ ಸರಿಯಾದ ಸಮಯದಲ್ಲಿ ತಲುಪದೆ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಉಸ್ಮಾನ್ ಪಾಷಾ ಅವರು ಹಲವಾರು ಜನಪರ 10 ವರ್ಷದಿಂದ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ. ಯಾವ್ಯಾವ ಸೇವೆ ಅಂತ ನಾವು ಹೇಳಕ್ ಹೋದ್ರೆ, ಇವತ್ತು ತಮ್ಮ ಸ್ವಂತ ಆಟೋದಿಂದ, ತಮ್ಮ ಸ್ವಂತ ಖರ್ಚಿನಿಂದ ಎಷ್ಟೋ ಜನ ಬಡ ಯಾರೂ ಇಲ್ಲದೆ ನಿರ್ಗತಿಕಿರೋ ಶವಗಳನ್ನ ತಮ್ಮ ಆಟೋದಲ್ಲಿ ಉಚಿತವಾಗಿ ಹೋಗಿ ತಾವೇ ಶವ ಸಂಸ್ಕಾರ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಕೇವಲ ಒಬ್ರು ಇಬ್ರು ಅಂತಲ್ಲ, 100 ಜನ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಕೇವಲ ಅದನ್ನಂತ ಅಲ್ಲ, ಕೊರೋನಾ ಟೈಮಲ್ಲಿ ನೀವು ಕೊರೋನಾ ಅಂತ ಬಂದಾಗ ಎಲ್ಲರೂ ಮನೇಲಿ ಕೂತಾಗ, ಇವತ್ತು ಕೊರೋನಾ ಬಂದ ಟೈಮಲ್ಲಿ ಕೂಡ ಎಷ್ಟೋ ಜನ ಸಾವನ್ನಪ್ಪಿದಾಗ ಕೂಡ ಆ ಜೀವದ ಹಂಗು ತೊರೆದು ಯಾವುದೋ ಭಯಭೀತ ಇಲ್ಲದೆ ಇವತ್ತು ಆ ಶವಗಳನ್ನು ಕೂಡ ಸಾಗಿಸಿ ಶವ ಸಂಸ್ಕಾರ ಮಾಡಿದಂತ ಕಾರ್ಯಗಳನ್ನ ತುಂಬಾ ಮಾಡಿದ್ದಾರೆ. ನಿಜವಾಗ್ಲೂ ಆ ಕಾರ್ಯಗಳಿಗೆ ನಾನು ಶ್ಲಾಘನೀಯ ವ್ಯಕ್ತಪಡಿಸ್ತೇನೆ. ಹಾಗೆ ಕೇವಲ ಇವರು ಶವ ಸಂಸ್ಕಾರ ಮಾಡೋದು ಅಂತ ಇಲ್ಲ, ಇವರು ಸೇವೆ ಇಲ್ಲಿಗೆ ಸೀಮಿತ ಆಗಿಲ್ಲ. ಇವರು ಯಾರಾದ್ರೂ ಅಂಗವಿಕಲಿದ್ರೆ ಅವ್ರಿಗೆ ಕೃತಕ ಕಾಲು ಕೈ ಜೋಡಣೆ ಏನ್ ಮಾಡೋದಿರ್ತದಲ್ಲ ಬೆಂಗಳೂರಲ್ಲಿ, ಅದಕ್ಕೂ ಕೂಡ ಇವರು ತಮ್ಮ ಕೈಲಾದ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು ಕೇವಲ ಈ ತರ ಇದು 1-2 ಅಂತ ಸೇವೆ ಇಲ್ಲ. ಯಾರಾದ್ರೂ ಇವತ್ತು ಬೇರೆ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಅಂತ ಬಂದ್ರೆ, ಯಾವ್ದಾವ್ದೊಂದು ಬೇರೆ ಅಂತ ಬಂದಾಗ ಕೂಡ ಇವರು ತಮ್ಮ ಕೈಲಾದ ಸೇವೆಗಳಿಂದ ಕೇವಲ 1-2 ಅಂತ ಅಲ್ಲ, 10 ವರ್ಷದಿಂದ ಇವರು ಸೇವೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಈ ಸೇವೆಗಳನ್ನ ಎಲ್ಲ ನಾವು ಏನಕ್ಕೆ ಮಾತಾಡ್ತಾ ಇದೀವಿ ಅಂತಂದ್ರೆ, ಇವರ ಸೇವೆ ಇಲ್ಲಿಗೆ ನಿಲ್ಲೋದು ಬೇಡ. ಇವರು ಒಂದು ತಮ್ಮ ಮನಸ್ಸಲ್ಲಿ ಇನ್ನೊಂದು ದೊಡ್ಡದಾಗಿ ಏನೋ ಒಂದು ಆಸೆ ಇಟ್ಕೊಂಡಿದ್ದಾರೆ. ಏನು ಅಂತಂದ್ರೆ, ಇವತ್ತು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಯಾವುದೇ ಇರ್ಲಿ, ಇವತ್ತು ಇತ್ತೀಚೆಗೆ ಆಕ್ಸಿಡೆಂಟ್ಗಳು ತುಂಬಾ ಆಗ್ತಾ ಇದೆ. ಅಪಘಾತದಿಂದ ತುಂಬಾ ಜನ ಸರಿಯಾದ ಟೈಮಲ್ಲಿ ಆಂಬುಲೆನ್ಸ್ ತಲುಪದೆ ಜೀವ ಕಳ್ಕೊತಾ ಇದ್ದಾರೆ. ಅದಕ್ಕೆ ಇವರು ಇನ್ಮೇಲಿಂದ ಯಾವುದೇ ಇಲ್ಲಿ ಸುತ್ತಮುತ್ತ ಎಲ್ಲೇ ಅಪಘಾತ ಆದ್ರೂ ಕೂಡ ಯಾವ ಅಪಘಾತದಲ್ಲೂ ಯಾವ ವ್ಯಕ್ತಿ ಕೂಡ ಸಾವಾಗಬಾರ್ದು ಅಂತ ಅನ್ಕೊಂಡ್ಬಿಟ್ಟು ಇವರು ತಾವು ಸ್ವಂತವಾಗಿ ನನಗೆ ಯಾರಾದ್ರೂ ಆಂಬುಲೆನ್ಸ್ ಕೊಡಿಸೋ ಸೇವೆ ಮಾಡಿದ್ರೆ ನಾನು ಉಚಿತವಾಗಿ ನಾನು ಎಲ್ಲಾ ಸೇವೆಗಳನ್ನ ನಾನು ಮಾಡೋಕೆ ನಾನು ಸಿದ್ಧ. ನನಗೆ ಯಾಕೆಂದ್ರೆ ಆಂಬುಲೆನ್ಸ್ ಕೊಡಿಸೋದ್ರಿಂದ, ನನಗೆ ಆಂಬುಲೆನ್ಸ್ ಅನುಕೂಲ ಮಾಡೋದ್ರಿಂದ ನಾನು ಯಾವುದೇ ಅಪಘಾತದಲ್ಲಿ ಯಾವುದೂ ಕೂಡ ಸಾವು ನೋವು ಆಗಬಾರ್ದು. ಆ ಸೇವೆ ಎಲ್ಲ ಇರಬೇಕು. ನನಗೆ ಆಂಬುಲೆನ್ಸ್ ಅನ್ನೋದು ಒಂದು ದೊಡ್ಡ ಕನಸಾಗಿದೆ ಜನರ ಸೇವೆಲ್ಲ ಅಂತ ಇವರು ಅನ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ಕೇವಲ ನಾನು ಸಿಂಧನೂರು ಜನತೆಯಲ್ಲಿ ಇರ್ಬೋದು, ಯಾವುದೇ ಮುಖಂಡರಿರ್ಬೋದು, ಸಮಾಜ ಸೇವಕರಲ್ಲಿರ್ಬೋದು, ರಾಜಕಾರಣಿಗಳಿರ್ಬೋದು, ನಾನು ಇವ್ರಲ್ಲಿ ಕೇಳೋದು ಒಂದೇ, ನೀವು ದಯವಿಟ್ಟು ನಮ್ಮ ಸಿಂಧನೂರು ಸೇವೆ ಅಂತ ಬಂದಾಗ, ಸಹಾಯ ಗುಣ ಅಂತ ಬಂದಾಗ ನಾವು ಯಾವಲ್ಲೂ ಶ್ರೇಷ್ಠ ನಾವು ಯಾವಲ್ಲೂ ಮೊದಲ ಪಂಕ್ತಿಯಲ್ಲಿರ್ತೀವಿ. ಅದಕ್ಕಾಗಿ ಇವತ್ತು ಇವರು ತುಂಬಾ, ಯಾಕೆಂತಂದ್ರೆ ಕೇವಲ ಶಾಲಾ ಕಾಲೇಜು ಅಂತ ಬಂದಾಗ ನಾವು ಎಲ್ಲ ಈಗ ನೋಡಿ, ಬೇಸಿಗೆಯಲ್ಲಿ ಶಾಲಾ ಕಾಲೇಜ್ ಅಂತ ಬಂದಾಗ ಎಕ್ಸಾಮ್ಗೆ ಹೋಗ್ಬೇಕಂದಾಗ ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮಿಗೆ ಬಸ್ ಸಿಗಲ್ಲ ಅಂತ ವಿದ್ಯಾರ್ಥಿಗಳಿಗೆ ಕೂಡ ಇವರು ಉಚಿತವಾಗಿ ತಮ್ಮ ಎಕ್ಸಾಮ್ ಹಾಲ್ಗಳನ್ನ ತಲುಪಿಸೋ ವಿದ್ಯಾರ್ಥಿಗಳನ್ನ ಉಚಿತವಾಗಿ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತ ಗರ್ಭಿಣಿ ಹೆಣ್ಮಕ್ಳುಗಳನ್ನು ಕೂಡ ಇವರು ಉಚಿತವಾಗಿ ಹಾಸ್ಪಿಟಲ್ಗಳನ್ನ ಸೇರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ಕೆಲಸ ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಉಸ್ಮಾನ್ ಪಾಷಾ ಅವರಿಗೆ ಒಂದು ಕ್ರೂಷರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ಆಂಬುಲೆನ್ಸ್ ಅನ್ನ ನಾವು ಅನುಕೂಲ ಮಾಡಿಕೊಟ್ರೆ ನಿಜವಾಗ್ಲೂ ಇವರ ಸೇವೆಗೊಂದು ನಾವೊಂದು ಬೆಂಬಲ ಕೊಟ್ಟಂಗ ಆಗ್ತದೆ. ದಯವಿಟ್ಟು ಸಿಂಧನೂರು ಜನತೆ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಶಾಸಕರಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಸಮಸ್ಯೆ ಇರ್ಬೋದು, ನನ್ನನ್ನೇ ಹಿಡ್ಕೊಂಡು ಇವರಿಗೆ ಮುಂದಿನ ದಿನಮಾನಗಳಲ್ಲಿ ನಾವು ಇವ್ರಿಗೆ ಒಂದು ಕ್ರೂಷರ್ ಆಂಬುಲೆನ್ಸ್ ಕೊಡಿಸೋಂತ ಕೆಲಸ ಮಾಡೋಣ. ಇವತ್ತು ಬೆಂಬಲವಾಗಿ ನಿಲ್ಲೋಣ. ಸಮಾಜ ಸೇವೆ ಅಂತ ಯಾರು ಇವತ್ತು ಒಂದು ಅಪಘಾತ ಆದ್ರೆ ಕೂಡ ಇಲ್ಲಿ ಯಾರಾದ್ರೂ ಮುಟ್ಬೇಕಂದ್ರೆ ನಾನ್ ಯಾಕೆ ಮುಟ್ಲಿ, ನಾಳೆ ನನ್ನ ಮೇಲೆ ಬರುತ್ತೆ ಅಂತ ತಿರುಗಿ ನೋಡದೆ ಹೋಗೋ ಕಾಲದಲ್ಲಿ ಇವತ್ತು ಎಲ್ಲೇ ಅಪಘಾತವಾಗಿರ್ಲಿ, ನನಗೆ ಆಂಬುಲೆನ್ಸ್ ಅನ್ನ ಸೇವೆ ಮಾಡಿದ್ರೆ ಅವ್ರನ್ನ ಇವತ್ತು ನಾನು ಸರಿಯಾದ ಸಮಯದಲ್ಲಿ ಹಾಸ್ಪಿಟ್ಲಿಗೆ ನಾನು ಕರ್ಕೊಂಡು ಹೋಗ್ತೇನೆ, ಜೀವನಗಳನ್ನ ಉಳಿಸ್ತೇನೆ ಅಂತ ಇವ್ರೇನು ಆ ದಿಟ್ಟ ನಿರ್ಧಾರವನ್ನ ತಗೊಂಡು ಸೇವೆಗೆ ಮುಂದಾಗಿದ್ದಾರೆ. ಇವರಿಗೆ ನಾವು ಸದಾ ಯಾರೇ ಇರಬಹುದು ಎಲ್ರೂ ಕೂಡ ಅವ್ರಿಗೆ ಬೆಂಬಲವಾಗಿ ನಿಂತು, ಅವರ ಆಸೆಗೆ ನಾವೆಲ್ಲರೂ ಬೆಂಬಲವಾಗಿ ನಿಂತು ಆ ಆಸೆ ಪೂರ್ಣಗೊಳಿಸಬೇಕು. ಇದು ನಮಗಾಗಿ ಅಲ್ಲ, ಇದು ಅವ್ರಿಗಾಗಿ ಅಲ್ಲ, ಇದು ಪ್ರತಿಯೊಂದು ಜನರಿಗಾಗಿ, ಪ್ರತಿಯೊಂದು ವ್ಯಕ್ತಿಗಾಗಿ. ಯಾಕೆಂತಂದ್ರೆ ಇದು ಯಾವಾಗ ಯಾರಿಗೆ ಅಪಘಾತ ಆಗೋದು ಗೊತ್ತಿಲ್ಲ.
ಕೇವಲ ಉಸ್ಮಾನ್ ಪಾಷ ಅವರು ತಮಗೋಸ್ಕರ ಕೇಳ್ತಾ ಇಲ್ಲ, ನನಗೋಸ್ಕರ ಕೇಳ್ತಾರೆ, ಯಾರಿಗೋಸ್ಕರನ ಕೇಳ್ತಾ ಇಲ್ಲ, ಇದು ಜನರಿಗೋಸ್ಕರ ಕೇಳ್ತಾ ಇದ್ದಾರೆ. ಇವತ್ತು ಆ ಜೀವ ಉಳಿಸೋ ಕಾರ್ಯಗಳನ್ನು ಮಾಡ್ತಾ ಇದ್ರೆ ದಯವಿಟ್ಟು ಸಂಬಂಧಪಟ್ಟವ್ರು ಯಾರೇ ಆಗಿರ್ಬೋದು, ಇದಕ್ಕೆ ನೀವು ಸರಿಯಾದ ಇವ್ರ ಸೇವೆಗಳನ್ನ ಗುರುತಿಸಿ ಇವರಿಗೆ ನಾವು ಬೆಂಬಲವನ್ನ ನೀಡುವಂತ ಕೆಲಸ ಮಾಡ್ರಿ. ನಾವು ಕೂಡ ಇವ್ರ ಜೊತೆ ಬೆಂಬಲವನ್ನ ನೀಡೋ ಕೆಲಸ ಮಾಡ್ತೀವಿ. ಈ ವಿಡಿಯೋ ಯಾರು ನೋಡ್ತಾ ಇದ್ರ, ಸಮಾಜ ಸೇವಕರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಇವೆಲ್ಲದಕ್ಕೆ ಇವ್ರನ್ನ ಗುರುತಿಸಿ ಇವರನ್ನು ಕೂಡ ನೀವು ಕರೆದು ಮಾತಾಡಿಸುವಂತ ಕೆಲಸ ಮಾಡ್ತೀರಂತ ನಾನು ಅನ್ಕೊಂಡಿದ್ದೀನಿ. ಧನ್ಯವಾದಗಳು.